ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಕುಂಭರಾಶಿಯವರ ಅಧಿಪತಿ ಶನಿ ಭಗವಾನ್. ಕುಂಭರಾಶಿಯವರು ಸದಾ ಪರರಿಗಾಗಿ ಮಿಡಿಯುವವರು ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಉಳ್ಳವರು. ಮಾರ್ಚ್ 3ರ ಈ ಚಂದ್ರಗ್ರಹಣ ಕುಂಭರಾಶಿಯವರ ಪಾಲಿಗೆ ಮಹತ್ತರವಾದ ಬದಲಾವಣೆಯನ್ನು ತರಲಿದೆ. ಕುಂಭರಾಶಿಯವರು ಆರ್ಥಿಕ ಅಭಿವೃದ್ಧಿ, ಸ್ಥಿರತೆ ಮತ್ತು ಜೀವನದಲ್ಲಿ ಹೊಸ ಚೈತನ್ಯ ಪಡೆಯಲು ಮಾಡಬೇಕಾದ ವಿಶೇಷ ಪರಿಹಾರಗಳು ಇಲ್ಲಿವೆ. ಕುಂಭರಾಶಿಯವರಿಗೆ ಚಂದ್ರಗ್ರಹಣದ ವಿಶೇಷ ಪರಿಹಾರಗಳು. ಕುಂಭರಾಶಿಯವರು ಸಿದ್ಧಪಡಿಸಬೇಕಾದ 2 ಮುಖ್ಯವಾದ ಪೊಟ್ಟಣಗಳು. ಒಂದನೇದಾಗಿ ಧನಲಾಭ ಮತ್ತು ಸ್ಥಿರತೆಗಾಗಿ ಮತ್ತು ಶನಿ ಮತ್ತು ಕುಬೇರನ ಕೃಪೆಗಾಗಿ ಈ ಪೊಟ್ಟಣವನ್ನು ನೀವು ಸಿದ್ಧ ಮಾಡಿಕೊಳ್ಬೇಕಾಗುತ್ತೆ. ವಸ್ತುಗಳು ಇಂತಿವೆ: ಒಂದು ಸಣ್ಣ ಹಳದಿ ಬಣ್ಣದ ಬಟ್ಟೆ, ಒಂದು ಬೆಳ್ಳಿಯ ತುಣುಕು ಅಥವಾ ನಾಣ್ಯ ಅಥವಾ ಉಂಗುರ, ಏನಾದರೂ ಪರವಾಗಿಲ್ಲ, ಬೆಳ್ಳಿದಾಗಿರಬೇಕು, ಮತ್ತು 2 ಲವಂಗ. ಹೇಗೆ ತಯಾರು ಮಾಡೋದು? ಹಳದಿ ಬಟ್ಟೆಯಲ್ಲಿ ಬೆಳ್ಳಿಯ ತುಣುಕು ಮತ್ತು ಈ ಲವಂಗಗಳನ್ನು ಇಟ್ಟು ಮೂಟೆ ಕಟ್ರಿ. ಇದರಿಂದ ಏನು ಪ್ರಯೋಜನ ಆಗುತ್ತೆ? ಬೆಳ್ಳಿ ಏನಿದೆ ಇದು ಚಂದ್ರನ ಸಂಕೇತ, ಹಳದಿ ಬಣ್ಣ ಗುರುಗ್ರಹಕ್ಕೆ ಸಂಕೇತ. ಇವುಗಳ ಸಮ್ಮಿಲನ ನಿಮ್ಮ ರಾಶಿಯ ಧನಸ್ಥಾನವನ್ನು ಬಲಪಡಿಸುತ್ತೆ. ಈ ಲವಂಗ ಏನಿದೆ ನಿಮ್ಮ ಮೇಲಿರುವ ನಕಾರಾತ್ಮಕ ದೃಷ್ಟಿ ಮತ್ತು ಆರ್ಥಿಕ ಅಡೆತಡೆಗಳನ್ನು ಹೀರಿಕೊಳ್ಳುತ್ತೆ. ಎರಡನೇದಾಗಿ ಸುಖಮಯ ಜೀವನ ಮತ್ತು ಆಕರ್ಷಣಾ ಶಕ್ತಿಯಾಗಿ ಶುಕ್ರ ಮತ್ತು ಲಕ್ಷ್ಮೀ ದೇವಿಯ ಕೃಪೆಗಾಗಿ. ಅದಕ್ಕೆ ಬೇಕಾದ ವಸ್ತುಗಳು ಇಂತಿವೆ: ಒಂದು ಬಿಳಿ ಕಾಗದ, ಕೆಂಪು ಪೆನ್ನು ಮತ್ತು 2 ಹಸಿರು ಏಲಕ್ಕಿ. ಹೇಗೆ ಮಾಡೋದು? ಬಿಳಿ ಕಾಗದದ ಮೇಲೆ ಕೆಂಪು ಪೆನ್ನಿನಿಂದ ಶ್ರೀಂ ಅಂತ ಬರೀರಿ. ಅದರೊಳಗೆ 2 ಏಲಕ್ಕಿಗಳನ್ನು ಇಟ್ಟು ಮಾಡಿಸ್ರಿ. ಇದರಿಂದ ಏನು ಪ್ರಯೋಜನ ಆಗುತ್ತೆ? ಏಲಕ್ಕಿಯು ಶುಕ್ರನಿಗೆ ಅತ್ಯಂತ ಪ್ರಿಯವಾದದ್ದು. ಇದು ನಿಮ್ಮ ಜೀವನದಲ್ಲಿ ಪ್ರೀತಿ, ಆಕರ್ಷಣೆ ಮತ್ತು ಸಂತೋಷವನ್ನು ತರುತ್ತೆ. ಶ್ರೀಂ ಎಂಬ ಬೀಜಾಕ್ಷರ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸದಾ ನಿಮ್ಮೊಂದಿಗೆ ಇರುವಂತೆ ಮಾಡುತ್ತೆ. ಆಚರಿಸಬೇಕಾದ ವಿಧಿವಿಧಾನಗಳು ಏನೇನು? ಮಾರ್ಚ್ 3ರ ಗ್ರಹಣ ಪ್ರಾರಂಭವಾಗುವ ಮೊದಲು ಸ್ನಾನ ಮಾಡಿ ಶುದ್ಧರಾಗಿ. ಇನ್ನು ಪೂಜೆ ಏನು ಮಾಡೋದು? ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಈ 2 ಪೊಟ್ಟಣಗಳನ್ನು ಕೈಯಲ್ಲಿ ಹಿಡಿದುಕೊಂಡು 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಹಾಗಾದರೆ ಇದನ್ನು ಹೇಗೆ ಧರಿಸೋದು? ಗ್ರಹಣದ ಸಮಯದಲ್ಲಿ ಇವುಗಳನ್ನು ನಿಮ್ಮ ಶರ್ಟ್ ಜೇಬಲ್ಲಿ ಅಥವಾ ಬಲಗಡೆಯ ಜೇಬಲ್ಲಿ ಇಟ್ಕೊಳ್ಳಿ. ಮಹಿಳೆಯರಾದರೆ ಪರ್ಸಲ್ಲಿ ಇಟ್ಕೊಳ್ಬಹುದು. ಇನ್ನು ಗ್ರಹಣ ಮುಗಿಯುವವರೆಗೆ ಈ ವಸ್ತುಗಳು ನಿಮ್ಮ ಜೊತೆನೇ ಇರಲಿ. ಮನಸ್ಸಲ್ಲಿ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸುತ್ತಾ, ನನ್ನ ಕಷ್ಟಗಳೆಲ್ಲವೂ ಈ ಗ್ರಹಣದೊಂದಿಗೆ ಕಳೆದು ಹೋಗ್ತಾ ಇವೆ ಅಂತ ಭಾವಿಸಿ. ಗ್ರಹಣದ ನಂತರ ಏನು ಮಾಡಬೇಕು? ಮಾರನೇ ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಬೆಳ್ಳಿಯ ವಸ್ತುವನ್ನು ಹೊರತೆಗೆದು ಸ್ವಚ್ಛಗೊಳಿಸಿ ಬಳಸ್ಬೋದು ಅಥವಾ ಪೂಜಾ ಕೋಣೆಯಲ್ಲಿ ಇಡಬಹುದು. ಇನ್ನು ಉಳಿದ ಕಾಗದ, ಬಟ್ಟೆ, ಲವಂಗ ಮತ್ತು ಏಲಕ್ಕಿಯನ್ನು ಹರಿಯುವ ನೀರಿಗೆ ಬಿಡಿ ಅಥವಾ ಯಾರಿಗೂ ತಿಳಿಯದಂತೆ ಗಿಡದ ಬುಡದಲ್ಲಿ ಮಣ್ಣಿನಲ್ಲಿ ಹೂತುಬಿಡಿ. ವಿಶೇಷ ಸಲಹೆ: ಕುಂಭರಾಶಿಯವರು ಗ್ರಹಣದ ನಂತರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ದಾನ, ಧಾನ್ಯ ಅಥವಾ ಬಟ್ಟೆ, ಇದರಿಂದ ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸುತ್ತೆ. ದಾನ ಮಾಡೋದು ನಿಮಗೆ ತುಂಬಾ ಒಳ್ಳೆಯದು ಮಾಡುತ್ತೆ. ನಿಮ್ಮ ಜೀವನದ ಇನ್ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಮುಕ್ತವಾಗಿ ನನ್ನನ್ನು ಕೇಳಬಹುದು. ನಾನು ನಿಮಗಾಗಿ ಬೇರೆ ಯಾವುದೇ ರಾಶಿಯ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ನಿಮ್ಮ ಅಥವಾ ಯಾವುದಾದ್ರೂ ನಿರ್ದಿಷ್ಟ ದೋಷದ ಬಗ್ಗೆ ಇದ್ರೂ ನನ್ನನ್ನು ಕೇಳ್ಬೋದು. ಕಮೆಂಟಲ್ಲಿ ನೀವು ಬರೀರಿ. ಮತ್ತು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.